ರಾತ್ರಿ ಎಲ್ಲ ಮೋಜು ಮಸ್ತಿ ಮಾಡಿದ್ರು, ಪಾರ್ಟಿಯಲ್ಲಿ ಭಾಗಿಯಾದ್ರು, ಹೊಸ ವರ್ಷವನ್ನ ಅನೇಕರು ಬರ್ಮಾಡ್ಕೊಂಡ್ರು. ಬಟ್ ಇವತ್ತು ದೇವಸ್ಥಾನಗಳಲ್ಲಿ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ವಿಶೇಷ ಪೂಜೆ ಪುನಸ್ಕಾರ ಮಾಡೋ ಮೂಲಕವೂ ಕೂಡ ಹೊಸ ವರ್ಷವನ್ನ ಬರ್ಮಾಡ್ಕೊಂಡಿದ್ದಾರೆ ಜನ. ಚಾಮುಂಡಿ ಬೆಟ್ಟದಲ್ಲಿ ಇವತ್ತು ಭಕ್ತ ಸಾಗರ. ನ್ಯೂ ಇಯರ್ ಹಿನ್ನೆಲೆ ಚಾಮುಂಡಿ ಬೆಟ್ಟಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಮೈಸೂರಿನ ಚಾಮುಂಡಿ ಬೆಟ್ಟ ಭಕ್ತ ಗಣದಿಂದ ಫುಲ್ ರಶ್ ಆಗ್ಬಿಟ್ಟಿದೆ. ಬೆಳಗ್ಗೆಯಿಂದಲೇ ಸರತಿ ಸಾಲಲ್ಲಿ ನಿಂತು ದೇವಿಯ ದರ್ಶನ ಪಡೆದುಕೊಳ್ತಿದ್ದಾರೆ ಜನ. ಮುಂಜಾಗ್ರತಾ ಕ್ರಮವಾಗಿ ದೇವಿ ಸನ್ನಿಧಿಯಲ್ಲಿ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ದೇವಸ್ಥಾನಗಳಿಗೆ ಭಕ್ತರ ದಂಡು ಕಾರಣ. ಹೊಸ ವರ್ಷ ಹೊಸ ದಿನ, ದೇವರ ದರ್ಶನ ಪಡ್ಕೊಂಡು ಪುನೀತರಾಗಬೇಕು. ಹಾಗಾಗಿ ಚಾಮುಂಡಿ ಬೆಟ್ಟಕ್ಕೆ ಇವತ್ತು ಭಕ್ತ ಸಾಗರ ಹರಿದು ಬರ್ತಾ ಇರುವ ದೃಶ್ಯ. ದೇವಿಯ ದರ್ಶನ ಪಡೆದುಕೊಂಡಿದ್ದಾರೆ. ನೋಡಿ, ಕಾಲಿಡಕ್ಕೂ ಜಾಗ ಇಲ್ಲ, ಅಷ್ಟು ದೊಡ್ಡ ಮಟ್ಟದಲ್ಲಿ ಭಕ್ತರು ಸೇರಿರುವ ದೃಶ್ಯ ಚಾಮುಂಡಿ ಬೆಟ್ಟದಲ್ಲಿ. ಸದ್ಯ ಯಾವ ರೀತಿಯ ಪರಿಸ್ಥಿತಿ ಇದೆ, ಯಾವ ರೀತಿಯ ಸಂಭ್ರಮ ಮನೆ ಮಾಡಿದೆ, ಹೊಸ ವರ್ಷದ ಬಗ್ಗೆ ಜನರ ಅಭಿಪ್ರಾಯ ಏನು, ಎಲ್ಲದರ ಕುರಿತು ನಮ್ಮ ಪ್ರತಿನಿಧಿ ವಿನೋದ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡ್ಕೊಂಡು ಬರೋಣ. ವರ್ಷದ ಮೊದಲ ದಿನ ಚಾಮುಂಡಿ ಬೆಟ್ಟಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು, ಜೊತೆಗೆ ಚಾಮುಂಡಿ ತಾಯಿಯ ದರ್ಶನ ಪಡೆಯೋದಕ್ಕೆ ಈಗಾಗಲೇ ಭಕ್ತರು ಚಾಮುಂಡಿ ತಾಯಿಯ ಆವರಣದಲ್ಲಿ ನೀವು ದೃಶ್ಯ ಕಾಣ್ತಾ ಇರ್ಬೋದು. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಈಗಾಗಲೇ ಚಾಮುಂಡಿ ತಾಯಿಯ ದರ್ಶನ ಪಡೆಯೋಕ್ಕೆ ಬಂದಿದ್ದಾರೆ. 2024 ಹೊಸ ವರ್ಷವನ್ನು ಅದೇ ಮೊದಲ ದಿನ ಚಾಮುಂಡಿ ತಾಯಿಯ ದರ್ಶನ ಪಡಿಬೇಕು ಅಂತೇಳಿ ಈಗಾಗಲೇ ಏನು ರಾಜ್ಯದ ನಾನಾ ಭಾಗಗಳಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ. ಈಗಾಗಲೇ ನೀವು ದೃಶ್ಯ ಕಾಣಿಸ್ತಾ ಇರ್ಬೋದು. ದೇವಾಲಯಕ್ಕೆ ಪ್ರವೇಶ ದ್ವಾರದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಂದರೆ 2-3 ಕ್ಯೂಗಳಾಗಿ ಜನರು ಕೂಡ ಈಗ ಇಲ್ಲಿ ದರ್ಶನ ಪಡಿತಾ ಇದ್ದಾರೆ. ಮೊದಲಿಗೆ ಧರ್ಮದರ್ಶನ ಇದೆ, ಜೊತೆಗೆ ನೇರವಾಗಿ ದರ್ಶನ ಪಡಿಬೇಕು ಅಂತ ಹೇಳಿದ್ರೆ 300 ಟಿಕೆಟನ್ನು ಕೂಡ ತೆರಲಾಗಿದೆ. ಜೊತೆಗೆ 100 ರೂಪಾಯಿ ಟಿಕೆಟ್ ಕೌಂಟರ್ನು ಕೂಡ ತೆರಲಾಗಿರುವಂಥದ್ದು. ಮುಂಜಾನೆಯಿಂದಲೇ ಚಾಮುಂಡಿ ತಾಯಿಗೆ ಇವತ್ತು ವಿಶೇಷವಾದಂತಹ ಪೂಜೆಗಳು ನಡೆದಿದೆ. ಅದೇ ವರ್ಷದ ಮೊದಲ ದಿನ ಈ ಇಡೀ ವರ್ಷ ಕೂಡ ಯಾವುದೇ ರೀತಿಯಾದ ತೊಂದರೆಗಳಾಗಬಾರ್ದು, ಅಂದರೆ ತಾನು ಏನೋ ಬೇಡಿಕೆಗಳನ್ನ ಅಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಸಹ ತಮ್ಮ ಇಷ್ಟಾರ್ಥಗಳನ್ನ ಈಡೇರಿಸೋಕ್ಕೆ ಸಾಕಷ್ಟು ಹಾರೈಕೆಗಳನ್ನ ಕಟ್ಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಚಾಮುಂಡಿ ತಾಯಿಯ ದರ್ಶನ ಪಡಿತಾ ಇದ್ದಾರೆ. ಜೊತೆಗೆ ದೇವಾಲಯಕ್ಕೆ ಒಳಗೋಗಿ ಈಚೆ ಬಂದ ಸಂದರ್ಭದಲ್ಲೂ ಕೂಡ ಹಿಡಿಗಾಯೆಲ್ಲ ಹೊಡೆಯುವ ಮೂಲಕವಾಗಿ ತಮ್ಮ ಹರಕೆಯನ್ನು ತೀರಿಸುವಂತಹ ಕೆಲಸಕ್ಕೂ ಮುಂದಾಗ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಸಾಕಷ್ಟು ಭಕ್ತಿ ಭಾವದಿಂದ ಕೂಡ ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿರುವಂಥದ್ದು. ಈಗಾಗಲೇ ಹೊಸ ವರ್ಷ ನೆಲೆ ಸಾಕಷ್ಟು ಸಂಖ್ಯೆಯಲ್ಲಿ ಮೈಸೂರಿಗೆ ಪ್ರವಾಸಿಗರು ಬಂದಿದ್ದರು. ಅದೇ ರೀತಿ ಇವತ್ತು ಈ ಒಂದು ಏನೋ ಚಾಮುಂಡಿ ತಾಯಿಯ ದರ್ಶನ ಪಡೆದು ತಮ್ಮ ಮನೆಗಳಿಗೆ ತೆರಳಬೇಕು ಅಂತೇಳಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಸಂಪೂರ್ಣವಾಗಿ ಅಂದರೆ ಚಾಮುಂಡಿ ಬೆಟ್ಟದ ಆವರಣ ಸಂಪೂರ್ಣವಾಗಿ ಪ್ರವಾಸಿಗರು ಮತ್ತು ಭಕ್ತರಿಂದ ತುಂಬಿ ತುಳುಕ್ತಾ ಇರುವಂಥದ್ದು. ಜೊತೆಗೆ ಮೈಸೂರಿನ ಬಹುತೇಕ ದೇವಾಲಯಗಳಲ್ಲಿ ಇವತ್ತು ವಿಶೇಷವಾದಂತಹ ಪೂಜೆ ನಡೀತಾ ಇದೆ. ಅದೇ ರೀತಿ ಚಾಮುಂಡಿ ಬೆಟ್ಟದಲ್ಲೂ ಕೂಡ ಬೆಳಿಗ್ಗೆಯಿಂದಲೇ ಕುಂಕುಮಾರ್ಚನೆ, ಚಾಮುಂಡಿ ತಾಯಿಗೆ ಮುಂಜಾನೆ ರುದ್ರಾಭಿಷೇಕ ಮಾಡಿದ ನಂತರದಲ್ಲಿ ಭಕ್ತರಿಗೆ ದರ್ಶನ ಮಾಡೋಕ್ಕೆ ಅವಕಾಶ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಬಹುತೇಕ ಪ್ರವಾಸಿಗರು ಬಂದಂಥವರು ಕೂಡ ಚಾಮುಂಡಿ ತಾಯಿಯ ದರ್ಶನವನ್ನು ವರ್ಷದ ಮೊದಲ ದಿನ ಚಾಮುಂಡಿ ತಾಯಿಯೆಲ್ಲ ದರ್ಶನ ಪಡೆದು ಸಾಕಷ್ಟು ತಮ್ಮ ಹಾರೈಕೆಗಳನ್ನು ತೀರಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪ್ರವರ್ಣ, ರಿಪಬ್ಲಿಕ್ ಕನ್ನಡ, ಮೈಸೂರು.